ಅದೇ ಪಲಾವು, ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ ಉಂಡುಂಡು ಬ್ಯಾಸರು ಬಂದಿತ್ತಂದ್ರೆ ಹಿಂಗೆ ಆವಾಗ ಈ ರೈಸು ಮಾಡ್ಕೊಂಡು ಉಂಡು ನೋಡ್ರಿ. ಟೇಸ್ಟಿನೂ ಇರ್ತದ್ರಿ, ಹಾಗೆ ಅಷ್ಟೇ ಹೆಲ್ದಿನೂ ಇರ್ತದ್ರಿ. ಈ ಒಂದು ರೈಸ್ ಮಾಡ್ಲಿಕ್ಕೆ ನಾ ಇಲ್ಲಿ ಒಂದು ಮಿಕ್ಸಿ ಜಾರ್ನಾಗ ಪುದೀನ ಹಾಕಿನ್ರಿ, ಹಾಗೆ ಇಲ್ಲಿ ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ, ಮತ್ತು ಕರಿಬೇವನು ಸೇರಿಸ್ಲತ್ತೀನಿ ರೀ. ಈಗ ಇದ್ರಾಗ ನಾ ಇಲ್ಲಿ ಒಂದು ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಸೇರಿಸ್ಲತ್ತೀನಿ ರೀ. ಮತ್ತಿಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಹೀಗೆ ಹಾಕ್ಬಿಡ್ತೀನಿ ಅದ್ರಿ. ಹಸಿ ಮೆಣಸಿನ್ಕಾಯಿ ಇದ್ದು ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋರಿ. ನಮ್ಮಲ್ಲಿ ಸದ್ಯಕ್ಕೆ ಖಾಲಿ ಆಗ್ಯಾವ್ರಿ, ಹೀಗಾಗಿ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟು ಸೇರಿಸ್ಲತ್ತೀನಿ ರೀ. ಮತ್ತು ಒಣ ಖಾರ ಹಾಕೊಳಕ್ಕೆ ಹೋಗ್ಬೇಡ್ರಿ, ಹಸಿ ಮೆಣಸಿನ್ಕಾಯಿನೇ ಹಾಕೋಬೇಕಾಗ್ತದೆ. ಈ ಥರ ಏನು ಮಾಡೀನಿ ರೀ, ಗ್ರೈಂಡ್ ಮಾಡ್ಕೊಂಡು ತಂದು ತೆಗೆದಿಟ್ಬಿಡ್ತೀನಂತ. ಈಗ ಒಂದು ಕಡಾಯಿದಾಗ ಒಂದಿಟ್ಟು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟೀನಿ ರೀ. ಸಾಸಿ ಜೀರಿಗೆಗಳಿಗೆ ಹಾಕಿ ಚೆಂದ ಕೆಂಪುಗಾಗತ್ತನ ಹುರಿದಾದ್ಮೇಲೆ ಕಡ್ಲಿ ಬೇಳೆ ಮತ್ತು ಉದ್ದಿನ ಬೇಳೆಗೆ ಹಾಕ್ಬಿಡ್ತೀನಂತ್ರಿ. ಸಣ್ಣ ಉರಿದಾಗ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ಮತ್ತು ಇಲ್ಲಿ ಹುರಿದಿದ್ದು ಶೇಂಗಾ, ಒಂದಿಷ್ಟು ಕಾಜು ರೀ, ಅದೇ ರೀ ಗೋಡಂಬಿನೂ ಸೇರಿಸೀನಿ. ಈಗ ಇವಕ್ಕೆ ಸಣ್ಣ ಉರಿನಾಗ ನಾವು ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸತನ ಹುರಿಬೇಕಾಗ್ತದೆ, ಜಾಸ್ತಿನೂ ಇಲ್ಲರಿ. ಸ್ವಲ್ಪ ಬಣ್ಣ ಬದಲಾಸ್ತು ಅಂತಂದ್ರೆ ಇದ್ರಾಗ ಉಳಿದಿದ್ದು ಇಂಗ್ರೀಡಿಯೆಂಟ್ಸು ಸೇರಿಸ್ಬೇಕಾಗ್ತದೆ. ಈಗ ನೋಡ್ರಿ, ಇದ್ರಾಗ ನಾ ಇಲ್ಲಿ ಉಳ್ಳಾಗಡ್ಡಿ ಸೇರಿಸೀನಿ ರೀ. ಹಾಗೆ ಇಷ್ಟ ಇದ್ರೆ ಸ್ವಲ್ಪ ಹಿಂಗೆ ಹಾಕ್ರಿ, ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದ್ರಿ, ನಡೀತದೆ. ಈಗ ಇವಕ್ಕೆ ಸ್ವಲ್ಪ ಚಂದ ನಾನು ಇಲ್ಲಿ ಫ್ರೈ ಮಾಡ್ಕೋತೀನಂತ್ರಿ. ಉಳ್ಳಾಗಡ್ಡಿ ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಇವು ಚಲೋ ಫ್ರೈ ಆಗ್ಯಾವ್ರಿ. ಈಗ ಇದ್ರಾಗ ನಾ ಇಲ್ಲಿ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಹಾಕೀನಿ ರೀ. ಇದಕ್ಕೂ ಸುಮ್ಮ ಒಂದು ಸರ್ತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ರೀ, ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ ಮಸಾಲೆ, ಅದು ತಂದು ಹಾಕ್ಬಿಡ್ತೀನಂತ. ಹಾಕಿ ಸಣ್ಣ ಉರಿದಾಗ ಇದಕ್ಕೆ ಹುರಿಬೇಕಾಗ್ತದೆ, ಜಾಸ್ತಿನೇ ಹುರಿಯೋದೇನು ಬೇಕಾಗಿಲ್ಲ ರೀ. 1-2 ನಿಮಿಷ ಅಷ್ಟೇ ಸಾಕಾಗ್ತದೆ ನೋಡ್ರಿ. 1-2 ನಿಮಿಷ ಇಲ್ಲಿ ಆಗ್ಯದ, ಚಂದ ಮಿಕ್ಸ್ನು ಆಗ್ಯದ್ರಿ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ರೀ, ಮೊದಲೇ ಮಾಡಿಟ್ಟಿದ್ದು ಈ ಉದುರು ಅನ್ನ ಸೇರಿಸ್ಬಿಡ್ತೀನಂತ್ರಿ. ಅಕ್ಕಿ ಯಾವರ ಇರಲಿ ರೀ, ಒಟ್ನಾಗ ಅನ್ನ ಉದುರು ಇರಬೇಕಾಗ್ತದೆ, ಅಂದರೆ ನಮ್ಮ ರೈಸ್ ಇಲ್ಲಿ ಚಲೋ ಆಗ್ತದೆ. ಎಲ್ಲ ಅನ್ನ ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಅನ್ನದಾಗ ಉಪ್ಪು ಹಾಕಿ ಮಾಡೀನಿ ರೀ, ಆದ್ರೂ ಸ್ವಲ್ಪ ಇಲ್ಲಿ ಮ್ಯಾಲಿಂದು ಉಪ್ಪು ಸೇರಿಸ್ಲತ್ತೀನಿ ರೀ. ಮತ್ತು ಇದಕ್ಕೆ ಏನು ಮಾಡ್ತೀನಿ ರೀ, ಚಲೋ ಕಲಿಸ್ಕೊತೀನಂತ್ರಿ. ನೋಡ್ರಿ ಏನು ಮಸ್ತ್ ಬಣ್ಣ ಬಂದದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಸಣ್ಣ ಉರಿನಾಗ 1-2 ನಿಮಿಷ ಹೊರದ್ರೆ ಸಾಕ್ರಿ. ನಮ್ಮದು ಖಮ್ಮಂದು ಇಲ್ಲಿ ಹೆಲ್ದಿ ಪುದೀನ ರೈಸು ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಈ ಥರ ಪುದೀನ ರೈಸು ಈ ಮೆಥಡ್ನಾಗ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ.